ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಅರ್ಪಿತಾ. ಏನ್ ಸಮಾಚಾರದಲ್ಲಿ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಇಂದು ಬಹು ನಿರೀಕ್ಷಿತ ಯುವ ನಿಧಿ ಯೋಜನೆಗೆ ಚಾಲನೆ ನೀಡಲಿರುವ ರಾಜ್ಯ ಸರ್ಕಾರ. ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಲಿರುವ ಸಿಎಂ ಸಿದ್ದು ಹಾಗೂ ಡಿಸಿಎಂ ಡಿಕೆಶಿ. ಇಂದಿನಿಂದಲೇ ನಿರುದ್ಯೋಗಿ ಯುವಕರಿಗೆ ಸಿಗಲಿದೆ ನಿರುದ್ಯೋಗ ಭತ್ಯೆ. ಗಣರಾಜ್ಯೋತ್ಸವದಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರ ಸೇರಿಸುವಂತೆ ಸಿಎಂ ಸಿದ್ದರಾಮಯ್ಯ ಪತ್ರ. ಈ ಬಾರಿ ಅವಕಾಶ ನೀಡದಿರುವುದು ಕನ್ನಡಿಗರ ಭಾವನೆಗಳಿಗೆ ಧಕ್ಕೆಯಾಗಿದೆ. ನಮ್ಮ ಟ್ಯಾಬ್ಲೋಗೆ ಅವಕಾಶ ನೀಡಬೇಕು ಅಂತ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ಗೆ ಸಿಎಂ ಮನವಿ. ಉಡುಪಿ ಬೆನ್ನಲ್ಲೇ ವಿಜಯಪುರ ಮಂದಿಗೆ ಚಡ್ಡಿ ಗ್ಯಾಂಗ್ ಆತಂಕ. 7-8 ಕಳ್ಳರ ತಂಡ ಮಂಕಿ ಕ್ಯಾಬ್, ಬನಿಯನ್, ಚಡ್ಡಿ ಹಾಕೊಂಡು ಬಂದು ರಾತ್ರಿ ಮನೆಗೆ ಕನ್ನ. ಹಗಲು ಮನೆ ಟಾರ್ಗೆಟ್ ಮಾಡಿ ರಾತ್ರಿ ಅಖಾಡಕ್ಕಿಳಿಯುವ ಗ್ಯಾಂಗ್ ಸೆರೆಗೆ ಪೊಲೀಸರ ಬಲೆ. ರಾಜ್ಯದ ಮಳಿಗೆಗಳಲ್ಲಿ 60% ಕನ್ನಡ ನಾಮಫಲಕ ಕಡ್ಡಾಯವಿದ್ರೂ ಡೋಂಟ್ ಕೇರ್. ಕಾನೂನು ಅನುಷ್ಠಾನಗೊಳಿಸಬೇಕಿರುವ ಬೆಳಗಾವಿಯ ನಿಪ್ಪಾಣಿ ನಗರಸಭೆಯ ಫಲಕದಲ್ಲೇ ಕನ್ನಡ ಕಡೆಗಣನೆ. ವಾಣಿಜ್ಯ ಮಳಿಗೆಗಳ ಮೇಲೆ ರಾರಾಜಿಸ್ತಾ ಇರೋ ಇಂಗ್ಲಿಷ್, ಮರಾಠಿ ಫಲಕಗಳು. ಅಯ್ಯಪ್ಪ ಮಾಲೆ ಧರಿಸಿದ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ. ಬನ್ನಂಜೆ ಶಿಬಿರದಲ್ಲಿ ವಿಶೇಷ ಪಡಿ ಪೂಜೆ ನೆರವೇರಿಸಿ ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ. ಇರುಮುಡಿ ಕಟ್ಟಿ 80ಕ್ಕೂ ಹೆಚ್ಚು ವ್ರತಧಾರಿಗಳ ಜೊತೆ ಶಬರಿಮಲೆ ಯಾತ್ರೆ. ರಾಮ ಮಂದಿರ ಉದ್ಘಾಟನೆಗೆ ಬಾರದ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಸಂಸದ ಮುನಿಸ್ವಾಮಿ ಆಕ್ರೋಶ. ಅಯೋಧ್ಯೆಗೆ ಹೋಗೋದಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ. ಕಾಂಗ್ರೆಸ್ ಹಾಗೂ ಅದರ ಮಿತ್ರಕೂಟ ಬೇರೆ ಧರ್ಮಕ್ಕೆ ಮತಾಂತರವಾಗಿರೋದ್ರಿಂದ ಆಹ್ವಾನ ತಿರಸ್ಕರಿಸಿದ್ದಾರೆ ಎಂದು ಕಿಡಿ. ರಾಮ ಜನ್ಮಭೂಮಿ ಕಾಣಲು ಹರಿದು ಬರ್ತಾ ಇದೆ ಭಕ್ತ ಸಾಗರ. ರಾಮ ಮಂದಿರ ಜೊತೆ ವಿವಿಧ ದೇವಾಲಯಗಳಿಗೂ ಭಕ್ತರ ಭೇಟಿ. ಅಯೋಧ್ಯೆಯಲ್ಲಿ ಕಣ್ಮನ ಸೆಳೀತಾ ಇದೆ ಅಪರೂಪದ ಸೂರ್ಯ ದೇವಾಲಯ. ರಾಮ ಮಂದಿರ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪೋಸ್ಟರ್ ವಾರ್. ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭದ ಆಹ್ವಾನ ತಿರಸ್ಕರಿಸಿದ ಸನಾತನ ವಿರೋಧಿಗಳು ಇವರೇ. ನಾಯಕರ ಚಿತ್ರಗಳನ್ನು ಟ್ವಿಟರ್ನಲ್ಲಿ ಹಾಕಿ ಪೋಸ್ಟ್ ಮಾಡಿದ ಕೇಸರಿ ಪಡೆ. ಅಯೋಧ್ಯೆಯಲ್ಲಿ ಕರ್ನಾಟಕ ಬ್ಯಾಂಕ್ನ ನೂತನ ಶಾಖೆ ಆರಂಭ. ಅಯೋಧ್ಯೆಯ ರಾಮಪಥದ ಮುಖ್ಯ ರಸ್ತೆಯಲ್ಲಿ ದೇಶದ 915ನೇ ಶಾಖೆಗೆ ಚಾಲನೆ. ರಾಮ ಮಂದಿರದ ಸಹ ಉಸ್ತುವಾರಿ ಮತ್ತು ಕನ್ನಡಿಗ ಗೋಪಾಲ್ ನಾಗರಕಟ್ಟೆಯಿಂದ ಉದ್ಘಾಟನೆ. ಬೆಳಗಾವಿಯಲ್ಲಿ ಕ್ಷೀರಭಾಗ್ಯ ಯೋಜನೆಯ ಹಾಲು ಕುಡಿದ ಮಕ್ಕಳು ಅಸ್ವಸ್ಥ. ಹಲ್ಲಿ ಬಿದ್ದ ಹಾಲು ಕುಡಿದ ಪರಿಣಾಮ 23 ಶಾಲಾ ವಿದ್ಯಾರ್ಥಿಗಳು ಅಸ್ವಸ್ಥ. ವಿದ್ಯಾರ್ಥಿಗಳು ಆಸ್ಪತ್ರೆಗೆ ದಾಖಲು. ಶಿಕ್ಷಣಾಧಿಕಾರಿಯಿಂದ ಮಕ್ಕಳ ಆರೋಗ್ಯ ವಿಚಾರಣೆ. ತಮ್ಮ ಪ್ರೀತಿಯ ಶ್ವಾನಕ್ಕೆ ಮನುಷ್ಯರಂತೆ ಸೀಮಂತ ಮಾಡಿದ ಮಾಲೀಕರು. ಚಿತ್ರದುರ್ಗದ ಅಜಯ್ ಕುಟುಂಬದಿಂದ ರೂಬಿಗೆ ಅರಿಶಿಣ ಕುಂಕುಮ ಇಟ್ಟು ಹೂವು ಮುಡಿಸಿ ಉಡಿ ತುಂಬಿ ಆರತಿ. ಅಕ್ಕಪಕ್ಕದ ಮಹಿಳೆಯರು ಸೇರಿ ಕೇಕ್ ಕತ್ತರಿಸಿ ಪ್ರೀತಿಯ ನಾಯಿಗೆ ಸೀಮಂತ ಮಾಡಿ ಸಂಭ್ರಮ. 2023ರ ಸ್ವಚ್ಛ ನಗರಗಳಲ್ಲಿ ಸೂರತ್ ಹಾಗೂ ಇಂದೋರ್ಗೆ ಅಗ್ರಸ್ಥಾನ. ಸೂರತ್ ಮೊದಲನೇ ಸ್ಥಾನ ಪಡೆದ್ರೆ ಸತತವಾಗಿ 7ನೇ ಬಾರಿಗೆ ಪ್ರಶಸ್ತಿ ಬಾಚಿದ ಇಂದೋರ್. ಸ್ವಚ್ಛ ನಗರಗಳ ಪೈಕಿ 3ನೇ ರ್ಯಾಂಕ್ ಪಡೆದ ಮುಂಬೈ. ಸಮುದ್ರದ ಮೇಲೆ ನಿರ್ಮಿಸಿರುವ ಭಾರತದ ಅತಿ ಉದ್ದದ ಅಟಲ್ ಸೇತುವೆ ಎಂದು ಲೋಕಾರ್ಪಣೆ. ಪ್ರಧಾನಿ ಮೋದಿಯಿಂದ ಮುಂಬೈನ ಸಮುದ್ರ ಸೇತುವೆ ಉದ್ಘಾಟನೆ. 18,000 ಕೋಟಿ ವೆಚ್ಚದಲ್ಲಿ 21 ಕಿಲೋಮೀಟರ್ ಉದ್ದದ 6 ಪಥಗಳ ಬೃಹತ್ ಸೇತುವೆ ಜನರ ಸೇವೆಗೆ ಮುಕ್ತ. ಮಹಿಳೆಯ ಸಸ್ಯಾಹಾರಿ ಊಟದಲ್ಲಿ ಚಿಕನ್ ಪತ್ತೆ. ಕ್ಯಾಲಿಕಟ್ನಿಂದ ಮುಂಬೈಗೆ ಪ್ರಯಾಣಿಸುತ್ತಿದ್ದ ವೀಣಾ ಜೈನ್ ಅನ್ನೋರು ಆರ್ಡರ್ ಮಾಡಿದ ಆಹಾರದಲ್ಲಿ ಸಿಕ್ತು ಚಿಕನ್ ಪೀಸ್. ನನ್ನ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದೆ ಎಂದು ಏರ್ ಇಂಡಿಯಾ ವಿಮಾನ ಸಂಸ್ಥೆ ವಿರುದ್ಧ ವೀಣಾ ಜೈನ್ ಆಕ್ರೋಶ. ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ವಿರೋಧ. ಈ ಪರಿಕಲ್ಪನೆ ಭಾರತದ ಸಾಂವಿಧಾನಿಕ ವ್ಯವಸ್ಥೆಯ ಮೂಲ ರಚನೆಗೆ ವಿರುದ್ಧ. ಹೀಗಾಗಿ ಇದನ್ನು ಒಪ್ಪೋಕೆ ಸಾಧ್ಯ ಇಲ್ಲ ಎಂದು ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತೃತ್ವದ ಸಮಿತಿಗೆ ಪತ್ರ. ಭಾರತದ ವಿದೇಶಿ ಪ್ರವಾಸಿಗರಿಗೆ ಗುಡ್ ನ್ಯೂಸ್. ಇನ್ಮುಂದೆ 62 ದೇಶಗಳಲ್ಲಿ ವೀಸಾ ರಹಿತ ಅಥವಾ ವೀಸಾ ಆನ್ ಅರೈವಲ್ ಪ್ರವಾಸ ಮಾಡಬಹುದು. ಇಂಡೋನೇಷ್ಯಾ, ಜಮೈಕಾ, ಮಲೇಷ್ಯಾ ಸೇರಿ
62 ದೇಶಗಳಿಗೆ ವೀಸಾ ರಹಿತ ಪ್ರವಾಸ ಸಾಧ್ಯ. ತಮಿಳಿನ ಅನ್ನಪೂರ್ಣಿ ಸಿನಿಮಾದಲ್ಲಿ ಶ್ರೀರಾಮನಿಗೆ ಅಗೌರವ ತೋರಿದ ಆರೋಪ. ನಟಿ ನಯನತಾರಾ ಸೇರಿ ಚಿತ್ರತಂಡದ ವಿರುದ್ಧ ದೂರು ದಾಖಲು. ಎಫ್ಐಆರ್ ಬೆನ್ನಲ್ಲೇ ಚಿತ್ರವನ್ನ ಪ್ಲಾಟ್ಫಾರ್ಮ್ನಿಂದ ನೆಟ್ಫ್ಲಿಕ್ಸ್ ತೆಗೆದು ಹಾಕಿದ್ರೆ ನಿರ್ಮಾಣ ಸಂಸ್ಥೆ ಜಿ5 ಕ್ಷಮೆಯಾಚನೆ. ಅಫ್ಘಾನಿಸ್ತಾನ ವಿರುದ್ಧದ ಮೊದಲ ಟಿ20 ಪಂದ್ಯದಲ್ಲಿ ಟೀಂ ಇಂಡಿಯಾಗೆ 6 ವಿಕೆಟ್ಗಳ ಜಯ. ಮೊದಲು ಬ್ಯಾಟಿಂಗ್ ಮಾಡಿ 5 ವಿಕೆಟ್ ನಷ್ಟಕ್ಕೆ 158 ರನ್ ಗಳಿಸಿದ ಅಫ್ಘಾನ್. ನಾಯಕ ರೋಹಿತ್ ಶರ್ಮಾ ಶೂನ್ಯ ಸುತ್ತಿದ್ರು. ಶಿವಂ ದುಬೆ ಅಜೇಯ 60 ರನ್ ಸಿಡಿಸಿ ಗೆಲುವಿನ ನಗೆ ಬೀರಿದ ಭಾರತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.